ಚಾಮರಾಜನಗರಕ್ಕೆ ಬಂದ್ರೆ ಅಧಿಕಾರ ಹೋಗುತ್ತೆ ಅನ್ನೋ ಮೂಢನಂಬಿಕೆಯಿಂದ ಅದೆಷ್ಟೋ ಮುಖ್ಯಮಂತ್ರಿಗಳು ಇಲ್ಲಿಗೆ ಭೇಟಿ ನೀಡಲೇ ಇಲ್ಲ. ಆದರೆ ಸಿದ್ದರಾಮಯ್ಯ ಮಾತ್ರ ಹಲವು ಬಾರಿ ಭೇಟಿ ನೀಡೋ ಮೂಲಕ ಚಾಮರಾಜನಗರಕ್ಕೆ ಅಂಟಿದ್ದ ಕಳಂಕವನ್ನ ಸಂಪೂರ್ಣವಾಗಿ ತೊಡೆದು ಹಾಕಿ ಮೂಢನಂಬಿಕೆಯನ್ನ ಹೊಸಕಿ ಹಾಕಿದ್ದಾರೆ. ಚಾಮರಾಜನಗರಕ್ಕೆ ಅಂಟಿದ ಕಳಂಕ ಹೋಗಲಾಡಿಸಿದ ಟಗರು, ಮೂಢನಂಬಿಕೆಯನ್ನ ಹೊಸಕಿ ಹಾಕಿದ ಸಿದ್ದರಾಮಯ್ಯ. ಭಾರತ ದೇಶ ಅಭಿವೃದ್ಧಿಯತ್ತ ಮುನ್ನುಗ್ಗುತ್ತಿದೆ. ಡಿಜಿಟಲ್ ಯುಗದಲ್ಲಿ ಕ್ಷಣಕ್ಕೊಂದು ಅಪ್ಡೇಟ್ ಆಗ್ತಿದೆ. ಅಂತರಿಕ್ಷದಲ್ಲಿ ವಿಜ್ಞಾನಿಗಳು ಆವಿಷ್ಕಾರಗಳನ್ನು ಮಾಡಿ ಸಾಧನೆ ಮಾಡಿದ್ದಾರೆ. ಇಂಥ ಆಧುನಿಕ ಜಗತ್ತಲ್ಲಿ ಇನ್ನೂ ಮೂಢನಂಬಿಕೆಗಳು ಕೆಲ ಕಡೆ ಹೊಗೆಯಾಡುತ್ತಿದೆ. ಆ ಊರಿಗೆ ಹೋದ್ರೆ ಹಾಗಾಗುತ್ತಂತೆ, ಈ ಊರಲ್ಲಿ ಇಂಥ ಸಮಸ್ಯೆ ಇದೆಯಂತೆ ಅಂತ ಸುದ್ದಿ ಹಬ್ಬಿಸ್ತಿದ್ದಾರೆ. ಈಗ ಇದೇ ಮೂಢನಂಬಿಕೆಯನ್ನ ಸಿದ್ದರಾಮಯ್ಯ ಹೊಸಕಿ ಹಾಕಿದ್ದಾರೆ. ಚಾಮರಾಜನಗರಕ್ಕೆ ಮುಖ್ಯಮಂತ್ರಿಗಳು ಭೇಟಿ ಕೊಟ್ರೆ 6 ತಿಂಗಳಲ್ಲಿ ಅಧಿಕಾರ ಕಳ್ಕೋತಾರೆ ಅನ್ನೋ ಮಾತು ಗಟ್ಟಿಯಾಗಿ ಬೇರೂರಿತ್ತು. ಚಾಮರಾಜನಗರ ಅಧಿಕಾರಿಗಳ ಪಾಲಿಗೆ ಪಾಶವಾಗುತ್ತೆ ಅನ್ನೋ ಕಳಂಕ ಅಂಟಿತ್ತು. ಇದಕ್ಕೆ ಪುಷ್ಟಿ ನೀಡುವಂತೆ ವೀರೇಂದ್ರ ಪಾಟೀಲ್ ಹಾಗೆ ಮೊದಲು ಇದ್ದ ಅನೇಕ ಮುಖ್ಯಮಂತ್ರಿಗಳು ಚಾಮರಾಜನಗರಕ್ಕೆ ಭೇಟಿ ನೀಡಿದ 6 ತಿಂಗಳ ಒಳಗೆ ತಮ್ಮದೇ ಆದ ಕಾರಣಗಳಿಗೆ ಅಧಿಕಾರ ಕಳೆದುಕೊಂಡಿದ್ರು. ಇದೆಲ್ಲ ಕಾಕತಾಳೀಯವಾಗಿದ್ರು ಈ ಕಳಂಕವನ್ನ ಚಾಮರಾಜನಗರಕ್ಕೆ ಅಂಟಿಸಲಾಗಿತ್ತು. ಇದೇ ಕಾರಣದಿಂದ ವೀರೇಂದ್ರ ಪಾಟೀಲ್ ನಂತರ 2007ರವರೆಗೂ ಯಾವೊಬ್ಬ ಮುಖ್ಯಮಂತ್ರಿಗಳು ಚಾಮರಾಜನಗರ ಪಟ್ಟಣಕ್ಕೆ ಭೇಟಿ ನೀಡಲೇ ಇಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಾಮರಾಜನಗರಕ್ಕೆ ಬಹಳಷ್ಟು ಸಾರಿ ಬಂದರು. ಅವರು ಒಂದು ಕಾಲದಲ್ಲಿ ಮಂತ್ರಿಗಳೇ ಚಾಮರಾಜನಗರಕ್ಕೆ ಬರ್ತಿರಲಿಲ್ಲ. ಅಂಥ ಕಾಲದಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರದಲ್ಲಿ ಅತಿ ಹೆಚ್ಚು ಅಂದರೆ ಒಂದು 8-10 ಸಾರಿ ಚಾಮರಾಜನಗರಕ್ಕೆ ಬಂದು ಇಲ್ಲಿದ್ದಂಥ ಎಲ್ಲ ಮೂಢನಂಬಿಕೆಗಳನ್ನ ತೊಡೆದು ಹಾಕ್ತಂಥ ಒಬ್ಬ ಅತ್ಯಂತ ದಿಟ್ಟ ಮುಖ್ಯಮಂತ್ರಿ ಅಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು. ಜೊತೆಗೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ಹೊಂದಿದ್ದವರು ಸಿದ್ದರಾಮಯ್ಯನವರು. ಯಾಕಂದರೆ ಇದೊಂದು ಗಡಿ ಜಿಲ್ಲೆನ ಹೇಳ್ತಾ ಇರೋದು. ಬಹಳ ನಿರ್ಲಕ್ಷ್ಯಕ್ಕೆ ಒಂದು ಕಾಲದಲ್ಲಿ ಒಳಗಾಗಿದ್ದಂಥ ಜಿಲ್ಲೆ. ಸಿದ್ದರಾಮಯ್ಯ ಕರ್ನಾಟಕದ ಮಾಸ್ ಲೀಡರ್. ಮೊದಲೇ ದೇವರು ಮೂಢನಂಬಿಕೆ ಅಂದ್ರೆ ನಂಬೋರಲ್ಲ. ಸಮಾಜವಾದಿ ಅನ್ನಿಸ್ಕೊಂಡಿದ್ದ JH ಪಟೇಲ್ ಚಾಮರಾಜನಗರಕ್ಕೆ ಬಾರದೆ 1997ರಲ್ಲಿ ಮಲೆಮಹದೇಶ್ವರ ಬೆಟ್ಟದಲ್ಲಿ ನೂತನ ಚಾಮರಾಜನಗರ ಜಿಲ್ಲೆ ಉದ್ಘಾಟಿಸಿದ್ರು. ಆದ್ರೆ ಅಂದು ಉಪಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ ಚಾಮರಾಜನಗರಕ್ಕೆ ಬಂದು ನೂತನ ಜಿಲ್ಲೆಗೆ ಚಾಲನೆ ನೀಡುವ ಮೂಲಕ ಮೌಢ್ಯಕ್ಕೆ ಸೆಡ್ಡು ಹೊಡೆದಿದ್ರು. ಚಾಮರಾಜನಗರ ನಿಜಕ್ಕೂ ಶಾಪಗ್ರಸ್ತವಲ್ಲ. ಉಪಮುಖ್ಯಮಂತ್ರಿಯಾಗಿದ್ದ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದ DV ಸದಾನಂದಗೌಡ, ಸಚಿವರಾದ ಜಗದೀಶ್ ಶೆಟ್ಟರ್ ಚಾಮರಾಜನಗರಕ್ಕೆ ಭೇಟಿ ನೀಡಿದ ಕೆಲವೇ ತಿಂಗಳಲ್ಲಿ ಮುಖ್ಯಮಂತ್ರಿಯಾದರು ಎಂಬುದು ಕಟು ಸತ್ಯ. ಚಾಮರಾಜನಗರಕ್ಕೆ ಬಂದಾಗಲೆಲ್ಲ ತಮ್ಮ ಕುರ್ಚಿ ಇನ್ನಷ್ಟು ಗಟ್ಟಿಯಾಗುತ್ತದೆ ಎಂದು ಸ್ವತಃ ಸಿದ್ದರಾಮಯ್ಯ ಹೇಳಿದ್ರು. ಚಾಮರಾಜನಗರಕ್ಕೆ ಹೋದರೆ ಅಧಿಕಾರ ತಪ್ಪೋಯ್ತದೆ ಅಂತ ಹೇಳ್ತಿರಲಿಲ್ಲ ಗಿರಾಕಿಗಳು, ಅವರು ಹೇಳ್ತಾ ಇರೋದು. ನಾನು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ 12 ಸಾರಿ ಬಂದಿದ್ದೆ. ಇದು 2ನೇ ಸಾರಿ ಬರ್ತಾ ಇರೋದು. ನನಗೆ ಇಲ್ಲಿ ಹೆಚ್ಚು ಬಂದಷ್ಟು ನನ್ನ ಕುರ್ಚಿ ಭದ್ರ ಆಯ್ತದೆ. ಮೂಢನಂಬಿಕೆ ಇಲ್ಲೆಲ್ಲ ಬಸವಣ್ಣವರನ್ನು ಗೌರವಿಸ್ತಕ್ಕಂಥ, ಪೂಜಿಸ್ತಕ್ಕಂಥ, ಅನುಸರಿಸ್ತಕ್ಕಂಥ ಜನ ಇದ್ದಾರೆ. ಒಟ್ನಲ್ಲಿ ಚಾಮರಾಜನಗರಕ್ಕೆ ಅಂಟಿದ್ದ ಕಳಂಕಕ್ಕೆ ಸಿದ್ದರಾಮಯ್ಯ ಮುಕ್ತಿ ಕೊಡಿಸಿದ್ದು. ಇನ್ನಾದರೂ ಅಧಿಕಾರಿಗಳು ಇಂತಹ ಗಾಳಿ ಸುದ್ದಿಗೆ ತಲೆ ಕೆಡಿಸಿಕೊಳ್ಳದಿರುವುದು ಒಳ್ಳೆಯದು. SM ನಂದೀಶ್, News 18, ಚಾಮರಾಜನಗರ.